ಪ್ರತಿದಿನ ಮನೆಯ ಮುಂದೆ ರಂಗೋಲಿ ಹಾಕುವಾಗ ಈ ತಪ್ಪುಗಳನ್ನು ಮಾಡಬಾರದು. ರಂಗೋಲಿ ಹಾಕುವ ಸಂಪ್ರದಾಯದ ಬಗ್ಗೆ ಎಷ್ಟೋ ರೀತಿಯ ಮಾತುಗಳನ್ನು ಕೇಳಿರುತ್ತೀರಾ. ಆದರೆ ರಂಗೋಲಿ ಹಾಕುವುದರಲ್ಲಿ ಕೂಡ ಕೆಲವು ನಿಯಮಗಳನ್ನು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು. ಆಗಲೇ ರಂಗೋಲಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲು ಸಾಧ್ಯ. ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುತ್ತಾ ಮನೆಯ ಮುಂದೆ ರಂಗೋಲಿಯನ್ನು ಹಾಕುತ್ತಾರೆ. ರಂಗೋಲಿಯನ್ನು ಹಲವು ಕಡೆ ನಾನಾ ರೀತಿಯ ಹೆಸರುಗಳಿಂದ ಕರೆಯುತ್ತಾರೆ. ರಂಗೋಲಿ, ಚುಕ್ಕಿ, ರಂಗವಲ್ಲಿ, ಚೌಪುರಾಣ, ಮದನ ಹೀಗೆ ವಿಭಿನ್ನವಾದ ಹೆಸರುಗಳಿಂದ ಕರೆಯುತ್ತಾರೆ. ಮನೆಯಲ್ಲಿ ದೇವರ ಕೋಣೆಯ ಮುಂದೆ, ತುಳಸಿ ಕಟ್ಟೆಯ ಬಳಿ ಅರಿಶಿಣ ಹಚ್ಚಿದ ಹೊಸ್ತಿಲಿಗೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದು ಸಂಪ್ರದಾಯವಾಗಿ ಬಂದಿದೆ. ಹಾಗಾಗಿಯೇ ಮನೆಯ ಮುಂದೆ ರಂಗೋಲಿ ಹಾಕುವುದು ಆಚಾರವಾಗಿ ಬಂದಿದೆ. ರಂಗೋಲಿ ಹಾಕುವುದರ ಹಿಂದೆ ಶಾಸ್ತ್ರೀಯ, ಆರೋಗ್ಯ, ಆಧ್ಯಾತ್ಮಿಕ ರಹಸ್ಯಗಳು ಎಷ್ಟೋ ಇದೆ. ರಂಗೋಲಿ ಹಾಕುವುದರ ಹಿಂದೆ ಸೈಂಟಿಫಿಕ್ ರೀಸನ್ಗಳು ಕೂಡ ಇದೆ. ರಂಗೋಲಿ ಹಾಕುವುದರಿಂದ ಹೆಣ್ಣು ಮಕ್ಕಳಿಗೆ ವ್ಯಾಯಾಮ ಅನ್ನುವುದು ಆಗುತ್ತದೆ. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಬರದ ಹಾಗೆ ಇರುತ್ತದೆ. ಹಾಗಾಗಿಯೇ ಪ್ರತಿದಿನ ಮನೆಯ ಮುಂದೆ ರಂಗೋಲಿ ಹಾಕುವಂತಹ ಸಂಪ್ರದಾಯ ತಂದರು. ಹಾಗಾದರೆ ಮನೆಯ ಮುಂದೆ ರಂಗೋಲಿಯಲ್ಲಿ ಅರಿಶಿಣ ಕುಂಕುಮವನ್ನು ಹಾಕುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋದಲ್ಲಿ ಅದರ ಅರ್ಥವನ್ನು ತಿಳಿಯೋಣ. ರಂಗೋಲಿ ಹಾಕುವ ಮಿಶ್ರಣವನ್ನು ರಂಗೋಲಿ ಪುಡಿ, ರಂಗೋಲಿ ಹಿಟ್ಟು ಎಂದು ಕರೆಯುತ್ತಾರೆ. ಅಕ್ಕಿ ಹಿಟ್ಟಿನಿಂದ ಸಹ ರಂಗೋಲಿಯನ್ನು ಹಾಕುತ್ತಾರೆ. ಪುರಾಣಗಳಲ್ಲಿ ಸಹ ರಂಗೋಲಿಯ ಬಗ್ಗೆ ಮಾತು ಇದೆ. ಆದರೆ ತುಂಬಾ ಜನರು ರಂಗೋಲಿಯನ್ನು ಹಾಕುವಾಗ ಅರಿಶಿಣ ಕುಂಕುಮವನ್ನು ಹಾಕುತ್ತಾರೆ, ಹೂವುಗಳನ್ನು ಚೆಲ್ಲುತ್ತಾರೆ. ಹಾಗೆ ರಂಗೋಲಿಯಲ್ಲಿ ಅರಿಶಿಣ ಕುಂಕುಮ ಹೂವುಗಳನ್ನು ಹಾಕಿದರೆ ಏನಾಗುತ್ತದೆ, ಅಸಲಿಗೆ ಆ ರೀತಿ ಹಾಕಬಹುದಾ ಹಾಕಬಾರದಾ ಅನ್ನುವಂತಹ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ. ರಂಗೋಲಿ ಹಾಕುವುದರ ಕುರಿತಾಗಿ ಒಂದು ಪುರಾಣ ಕಥೆ ಸಹ ಇದೆ. ಕೆಲವು ಯುಗಗಳ ಹಿಂದೆ ಒಬ್ಬ ರಾಜ ಇದ್ದನು. ಅವರಿಗೆ ಒಬ್ಬ ಗುರು ಇದ್ದರು. ಅವರಿಗೆ ಒಬ್ಬ ಮಗ ಇದ್ದನು. ಆ ಮಗನಿಗೆ ಏನೋ ಒಂದು ಕಾಯಿಲೆ ಬಂದು ಆಕಸ್ಮಿಕವಾಗಿ ಮರಣ ಹೊಂದುತ್ತಾನೆ. ಪುತ್ರ ಶೋಕದಲ್ಲಿ ಆ ಗುರು ದೇವರ ಮುಂದೆ ತಪಸ್ಸು ಮಾಡುತ್ತಾನೆ. ಆತನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷವಾಗಿ ವರವನ್ನು ಕೇಳಿಕೊ ಎಂದು ಹೇಳುತ್ತಾರೆ. ಆಗ ಆ ಗುರುವು ತನ್ನ ಕುಮಾರನನ್ನು ಬದುಕಿಸೆಂದು ಕೋರಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವನು ನಿನ್ನ ಜೊತೆ ಸೇರಿ ನಿನ್ನ ರಾಜ್ಯದಲ್ಲಿರುವಂತಹ ಪ್ರಜೆಗಳೆಲ್ಲರೂ ಬಾಗಿಲನ್ನು ಗುಡಿಸಿ ಶುಚಿ ಮಾಡಿ ರಂಗೋಲಿಯನ್ನು ಹಾಕಬೇಕು ಎಂದು ಹೇಳುತ್ತಾನೆ. ಗುರುವು ಹೋಗಿ ಆ ರಾಜನಿಗೆ ಹೇಳುತ್ತಾನೆ. ಆಗ ಆ ರಾಜನ ಆಜ್ಞೆ ಮೇರೆಗೆ ರಾಜ್ಯದ ಪ್ರಜೆಗಳೆಲ್ಲ ಬಾಗಿಲನ್ನು ಗುಡಿಸಿ ಶುಚಿ ಮಾಡಿ ಅವರಿಗೆ ಬಂದ ವಿಧದಲ್ಲಿ ರಂಗೋಲಿಯನ್ನು ಹಾಕುತ್ತಾರೆ. ಆ ಗುರು ಮಾತ್ರ ತನ್ನ ಮನೆಯ ಮುಂದೆ ತನ್ನ ಮಗನ ಆಕಾರದಲ್ಲಿ ಇರುವಂತಹ ಆಕಾರವನ್ನು ರಂಗೋಲಿಯನ್ನು ಹಾಕುತ್ತಾನೆ. ಬ್ರಹ್ಮದೇವನು ಇದನ್ನೆಲ್ಲ ನೋಡಿ ಸಂತೋಷಿಸಿ ಗುರುವಿನ ಕುಮಾರನನ್ನು ಬದುಕಿಸುತ್ತಾನೆ. ಅವಾಗಿನಿಂದ ಪ್ರಜೆಗಳೆಲ್ಲರೂ ಬೆಳಿಗ್ಗೆ ಸಾಯಂಕಾಲ ಬಾಗಿಲನ್ನು ಗುಡಿಸಿ ರಂಗೋಲಿ ಹಾಕುವುದು ಅಭ್ಯಾಸ ಮಾಡಿಕೊಂಡರು. ಈ ರೀತಿ ರಂಗೋಲಿ ಹಾಕಲಿಲ್ಲ ಅಂದರೆ ದುಷ್ಟಶಕ್ತಿಗಳು ಆ ಮನೆಯನ್ನು ಪ್ರವೇಶಿಸುತ್ತವೆ. ಹಾಗೇನೆ ಲಕ್ಷ್ಮೀದೇವಿ ಆ ಮನೆ ಬಿಟ್ಟು ಹೊರಗೆ ಹೋಗುತ್ತಾಳೆ ಎಂದು ಅರ್ಥ. ದೈವ ಕಾರ್ಯಗಳಲ್ಲಿ ನೋಮ ವ್ರತಗಳು ಮಾಡುವಾಗ ಕೂಡ ತಪ್ಪದೆ ರಂಗೋಲಿ ಹಾಕುವುದು ಆಚಾರ. ಹಾಗೆ ಹಾಕುವ ಚಿಕ್ಕ ರಂಗೋಲಿಗೆ ಕೂಡ 2 ಅಡ್ಡಗೆರೆಗಳನ್ನು ಮನೆಯ ಮುಂದೆ ಇಲ್ಲವೇ ಗೇಟ್ನ ಮುಂದೆ ಬರೆಯುವ 2 ಅಡ್ಡಗೆರೆಗಳು ಮನೆಯೊಳಗೆ ದುಷ್ಟಶಕ್ತಿಗಳು ಬರುವುದನ್ನು ತಡೆಯುತ್ತದೆ. ಹಬ್ಬಗಳ ಸಮಯದಲ್ಲಿ ಖಂಡಿತವಾಗಿ ಈ ವಿಧವಾಗಿ ರಂಗೋಲಿಯನ್ನು ಹಾಕಬೇಕು. ಯಾವ ದೇವರ ಪೂಜೆ ಮಾಡುತ್ತಿದ್ದರೂ ದೇವರನ್ನು ಇಡುವ ಪೀಠದ ಮುಂದೆ ಮಧ್ಯದಲ್ಲಿ ಚಿಕ್ಕ ರಂಗೋಲಿಯನ್ನು ಹಾಕಿದರೂ ಸರಿ. 4 ಕಡೆ 2 ಅಡ್ಡಗೆರೆಗಳನ್ನು ತಪ್ಪದೆ ಹಾಕಬೇಕು. ನಕ್ಷತ್ರ ಆಕಾರ ಬರುವ ವಿಧವಾಗಿ ಹಾಕುವ ರಂಗೋಲಿ ಭೂತ ಪ್ರೇತಗಳನ್ನು ಆ ದಾರಿಯಲ್ಲಿ ಬರದ ಹಾಗೆ ಕಾಪಾಡುತ್ತದೆ. ಅಷ್ಟೇ ಅಲ್ಲದೆ ನೀವು ಹಾಕುವ ರಂಗೋಲಿಯಲ್ಲಿ ಅನೇಕ ಕೋಣಗಳು ಇರುತ್ತವೆ. ತುಳಸಿ ಕಟ್ಟೆಯ ಬಳಿ ಅಷ್ಟದಳ ರಂಗೋಲಿಯನ್ನು ಹಾಕಿ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಗೆ ತುಂಬ ಒಳ್ಳೆಯದು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.